ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಕಾವ್ಯ ಮಹಾದೇವ್ ಹತ್ರ ಬಂದು ಅಂದರೆ ರಾಘವೇಂದ್ರ ತಾತನ ಹತ್ರ ಬಂದು ಅವಳು ಖುಷಿನ ಹಂಚ್ಕೊತಿರ್ತಾಳೆ. ನಾನು ಕಾಲೇಜ್ಗೆ ಫಸ್ಟ್ ಬಂದಿದ್ದೀನಿ, ನನಗೆ ಸನ್ಮಾನ ಮಾಡ್ತಾರೆ, ನೀನು ಹಾಗೆ ಮಿಡ್ ರೋಡಲ್ಲಿ ಕೂರಬೇಕು ಅಂತ ಎಲ್ಲ ಹೇಳ್ತಿರ್ತಾರೆ. ಅಯ್ಯೋ ಹಾಗೆ ತಾತ ಒಂದು ನಿಮಿಷ ಬಂದೆ, ಮರ್ತ್ಬಿಟ್ಟು ಬಂದಿದ್ದೀನಿ, ಏನೋ ತೊಗೊಂಬಂದಿದ್ದೀನಿ ಅಂತ ಹೇಳ್ತಾಳೆ. ಏನು ತೊಗೊಂಬಂದಿದ್ದೀಯಮ್ಮ ಅಂತ ಹೇಳ್ತಾರೆ. ಒಂದು ನಿಮಿಷ ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಹೋದಾಗ ರಾಘವೇಂದ್ರ ತಾತ ಅಂದರೆ ಶ್ರೀನಿವಾಸು ತುಂಬ ಖುಷಿ ಪಡ್ತಿದ್ದಾರೆ. ನನ್ನ ಹೆಂಡತಿ ಸಾಧನೆ ಮಾಡಿದ್ದಾಳೆ ತಾತ, ಅಪ್ಪಾಜಿ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಅಂತ ಹೇಳಿ ತುಂಬ ಖುಷಿ ಪಡ್ತಿರ್ತಾನೆ. ಇನ್ನೊಂದು ಕಡೆ ಪ್ರೇಮ ಕಲ್ಯಾಣಿ ಹೆಸರಲ್ಲಿ ಹರಕೆ ಕಟ್ಟಿ ಹೆಜ್ಜೆ ನಮಸ್ಕಾರ ಎಲ್ಲ ಹಾಕಿ ಪ್ರಸಾದ ಕೊಡೋಕ್ಕೆ ಅಂತ ಬಂದಿರ್ತಾರೆ. ಶ್ರೀಧರ್ ಮಧ್ಯ ಸಿಗ್ತಾಳೆ. ಮಾವ ತಗೊಳ್ಳಿ ಪ್ರಸಾದ ಅಂತ ಹೇಳ್ತಾರೆ. ಯಾಕಮ್ಮ ಅಂತ ಹೇಳಿದಾಗ ಅತ್ತೆ ಹೆಸರಲ್ಲಿ ನಾನು ವ್ರತ ಮಾಡಿದ್ದೀನಿ, ಅದಕ್ಕೋಸ್ಕರ ಪ್ರಸಾದ ಕೊಟ್ಟವನ ಅಂತ ಬಂದೆ ಅಂತ ಹೇಳ್ತಾರೆ. ಆ ದೇವ್ರಿಗೆ ಯಾವಾಗಮ್ಮ ನಿನ್ನ ಮೇಲೆ ಕರುಣೆ ಬರುತ್ತೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕಾಯ್ತೀನಿ ಬಿಡಿ ಮಾವ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಕಲ್ಯಾಣಿ ಅಲ್ಲಿ ಬರ್ತಿರ್ತಾಳೆ. ಕಲ್ಯಾಣಿ ಇದನ್ನೆಲ್ಲ ಕೇಳಿಸ್ಕೊಂಡು, ಓಹೋ ಏನು ನಾಟಕ ಆಡೋಕ್ಕೆ ಬಂದಿದ್ಯಾ, ನೀನು ಯಾರು ಇಲ್ಲಿಗೆ ಬರೋಕ್ಕೆ ಹೇಳಿದ್ದು, ನಮ್ಮನೆ ಹತ್ರಕ್ಕೆ ಮೊದಲು ಹೋಗ್ತಾ ಇರೋ ಇಲ್ಲಿಂದವಾ, ಅದಕ್ಕೆ ಯಾಕೆ ಮಾತಾಡ್ತಾ ಇದ್ದೀರಾ ಸುಮ್ಮನೆ ಶ್ರೀಧರ್, ನಿಂಗೆ ಇವೆಲ್ಲ ಗೊತ್ತಾಗಲ್ಲ. ಇವಳು ನಾಟಕನ ಈಗ ಸಾಕಷ್ಟು ನಾನು ನೋಡಿದ್ದೀನಿ, ಈಗ ಮತ್ತೆ ನಮ್ಮೆಲ್ಲರೂ ಕೂಡ ಪೂಜೆ ಪುನಸ್ಕಾರ ಅಂತ ಹೇಳಿ ನಮ್ಮನ್ನು ನಂಬ್ಸಕ್ಕೆ ಬಂದಿದ್ದಾಳೆ ಇವಳಂತ ಮೋಸ್ಕಾತಿ ಅಂತ ನಮಗೆ ಗೊತ್ತು ಅಂತ ಹೇಳ್ತಾರೆ. ಅಯ್ಯೋ ಅದಕ್ಕೆ ಹಾಗೆಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ, ಅವಳೇನು ಮೋಸ ಮಾಡ್ತಿದ್ದಾಳ, ದೇವ್ರಿಗೆ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಕೊಡೋಕ್ಕೆ ಅಂತ ಬಂದಿರೋ, ಪ್ರಸಾದ ಕೊಡೋಕ್ಕೆ ಬೇರೆ ಬಂದಿದ್ದಾಳ ಅಂತ ಹೇಳ್ತಾರೆ. ಅದನ್ನು ನೀನು ನಂಬ್ತೀಯ ಶ್ರೀಧರ್, ಇವ್ರ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತಿಲ್ಲ, ಗೊತ್ತು ಅದಕ್ಕೆ ನನ್ನ ಸೊಸೆ ಎಂದವಳು ಅಂತ ನನಗೆ ಗೊತ್ತು, ಅದನ್ನು ಮತ್ತೆ ಪ್ರೂವ್ ಮಾಡಬೇಕಾಗಿಲ್ಲ, ನೀವು ಯಾಕೆ ಇಷ್ಟು ಕೋಪ ಮಾಡ್ಕೊತಿದ್ದೀರಾ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡಿ ಅವ್ಳು ಕಾಲು ನೋಡಿಬೇಕಾದ್ರೆ ಅಂತ ಹೇಳ್ತಾರೆ. ಏನು ನೋಡಿದ್ರೆ ಚಪ್ಪಲಿನೇ ಹಾಕಿಲ್ಲ, ಏನೋ ಚಪ್ಪಲಿನೇ ಹಾಕಿಲ್ವಾ, ಅಲ್ಲಿ ಇವಳು ನಾಟಕ ಆಡಕ್ಕೆ ಬಂದಿಲ್ಲ, ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಚಪ್ಪಲಿ ಕೊಡಿಸಿಲ್ಲ, ರಾಮ್ ಚಪ್ಪಲಿ ಕೊಡಿಸಿಲ್ಲ, ಗತಿ ಇಲ್ಲ ಅಂತ ಹೇಳ್ಕೊಂಡು ನನ್ನ ಹತ್ರ ಸಿಂಪದಿ ಗಿಡ್ಸೋಕ್ಕೆ ಅಂತ ಇವಳು ಇಲ್ಲಿಗೆ ಬಂದಿದ್ದಾಳೆ. ಇವಳು ನಾಟಕನ ನೀವು ನಂಬ್ತಿರಲ್ಲ ಶ್ರೀಧರ್, ನಿಮ್ಗೆ ಏನು ಬಂದಿದೆ ಅಂತ ಹೇಳ್ತಾರೆ. ಅಯ್ಯೋ ಅತ್ತೆ ಅದು ಹಾಗಲ್ಲ, ನೀನು ಮಾತಾಡಬೇಡ ಗೊತ್ತಾಯ್ತಾ ಅಂತ ಹೇಳ್ತಾರೆ. ಪಂಚಮಿನಿ ಬಂದು ಕೂಡ ಹೇಳ್ತಾಳೆ, ಅಮ್ಮ ಅದು ಹಾಗಲ್ಲ, ಅದಕ್ಕೆ ಮಾವು ಹೇಳ್ತಿರೋದು ನಿಜ ಅಂತ ಹೇಳ್ತಾರೆ. ನೀನು ಸುಮ್ಮನೆ ಇರೋ ಪಂಚಮಿ, ನಿನ್ಗೆ ಇವೆಲ್ಲ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಮೊದಲು ಇವಳನ್ನ ಇಲ್ಲಿಂದ ಕಳಿಸಿ ಅಂತ ಹೇಳ್ಬಿಟ್ಟು ಅವಳನ್ನ ಜೋರಾಗಿ ತಳ್ಳಿಬಿಟ್ಟು ಪ್ರೇಮನ ಹೊಟ್ಟೋಗ್ತಾಳೆ ಕಠೋರವಾದ ಮನಸ್ಸಿಂದ ಕಲ್ಯಾಣಿ. ಹಾಗೆ ಶ್ರೀಧರ್ ಮತ್ತು ಪಂಚಮಿ ಇಬ್ಬರು ಕೂಡ ಅಯ್ಯೋ ಏನಾಯ್ತಮ್ಮ ಏನಾಯಿತು ಅಂತ ಹೇಳ್ಬಿಟ್ಟು ಇದಿರ್ತಾರೆ. ಕಾಲಲ್ಲಿ ರಕ್ತ ಬರುತ್ತೆ, ಅಯ್ಯೋ ಕಾಲಲ್ಲಿ ಇಷ್ಟೊಂದು ರಕ್ತ ಬರ್ತಿದ್ಯಲ್ಲಮ್ಮ, ಅದಕ್ಕೆ ಹೇಗೆ ಇನ್ನೆಂಥ ಕಠೋರವಾದ ಮನಸ್ಸಿದೆ, ಛೇ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಒಂದು ನಿಮಿಷ ಇಲ್ಲೇ ಇರಮ್ಮ ಬರ್ತೀನಿ ಅಂತ ಹೇಳಿಬಿಟ್ಟು ಶ್ರೀಧರ್ ಒಳಗಡೆ ಹೋಗ್ತಾರೆ. ಇನ್ನೊಂದು ಕಡೆ ಮಹಾದೇವ ಜೋರಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಆಗ ಶ್ರೀನಿವಾಸು ಅದು ನೋಡ್ತಾ ಇರ್ತಾರೆ. ಮಾಡು ಎಷ್ಟು ಖುಷಿ ಪಡ್ತೀವೋ ಅಷ್ಟು ಖುಷಿ ಪಟ್ಬಿಟ್ಟು ಡ್ಯಾನ್ಸ್ ಮಾಡು ಮಗನೇ ಅಂತ ಹೇಳ್ತಾರೆ. ಯಾಕಪ್ಪ, ಅಯ್ಯೋ ನನ್ನ ಹೆಂಡತಿ ಸಾಧನೆ ಮಾಡಿಬಿಟ್ಲು, ದೇಶನೇ ಮೆಚ್ಚುವಂತಹ ಸಾಧನೆ ಮಾಡಿದ್ಲು ಅಪ್ಪಾಜಿ, ಅದನ್ನು ನೆನೆಸ್ಕೊಂಡು ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ನಿನ್ನ ಶ್ರಮ ತುಂಬ ಇದೆಯಪ್ಪ ಅಂತ ಹೇಳ್ತಾರೆ. ನನ್ನ ಶ್ರಮ ಇದರಲ್ಲಿ ಏನೂ ಇಲ್ಲ ಅಪ್ಪಾಜಿ, ಎಲ್ಲ ಅವಳ ಗುರಿ ಸಾಧನೆ, ಹಾಗಾಗಿ ಅವಳು ಅಂದ್ಕೊಂಡಿದ್ದನ್ನು ಅವಳು ಸಾಧಿಸಿದ್ದಾಳೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಕಾವ್ಯ ಬಂದು ಡೋರ್ ತಡ್ತಿರ್ತಾಳೆ. ತಾತ ಡೋರ್ ತೆಗಿರಿ ಅಂತ ಹೇಳ್ತಾರೆ. ಆಗ ಡೋರ್ ತೆಗಿಯೋಕ್ಕೆ ಅಂತ ಹೋಗ್ಬೇಕಾರೆ ಮೀಸೆ ಇರಲ್ಲ. ಅಯ್ಯೋ ಮೀಸೆ ಇಲ್ಲ ಕಣೋ, ಮಿಸ್ಟ್ರಿ ಅಂಡ್ಕೋ, ಅಯ್ಯೋ ಈ ಮೀಸೆ ಎಷ್ಟು ಸಲ ಅಂಟಿಸ್ಕೊಂಡ್ರು ಕಿತ್ತೋಗುತ್ತಲ್ಲ ಅಪ್ಪಾಜಿ ಅಂತ ಹೇಳ್ತಾರೆ. ಏನು ಮಾಡ್ತಿದ್ರೆ ಇಬ್ಬರು ಡೋರ್ ಹಾಕೊಂಡು, ಡೋರ್ ತೆಗಿರಿ ಅಂತ ಹೇಳಿ ಕಾವ್ಯ ಕೂಗ್ತಾ ಇರ್ತಾಳೆ. ಆಗ ಶ್ರೀನಿವಾಸು ನಾನೇ ತೆಗಿತೀನಮ್ಮ, ಒಂದು ನಿಮಿಷ ಇರು ಅಂತ ಹೇಳ್ಬಿಟ್ಟು ತೆಗಿತಾರೆ. ಏನಮ್ಮ ಕಾವ್ಯ ಅಂತ ಹೇಳ್ತಾರೆ. ಅದೇ ಹೇಳಿದ್ನಲ್ಲ ಮತ್ತೆ ಬರ್ತೀನಿ ಅಂತ ಹೇಳ್ಬಿಟ್ಟು, ಹಾಗಾಗಿ ತೊಗೊಳ್ಳಿ ನಾನು ನಿಮಗೋಸ್ಕರ ಬಟ್ಟೆ ತಂದಿನಿ, ಇದೇ ಬಟ್ಟೆ ಹಾಕ್ಕೊಂಡು ನನಗೆ ಸನ್ಮಾನ ಮಾಡಬೇಕಾದ್ರೆ ನೀವು ಬರಬೇಕು ಆಯಿತಾ, ಫಸ್ಟ್ ರೋಲೇ ನೀವು ಕೂತ್ಕೊಂಡು ಅದು ನಾನು ನೋಡಬೇಕು ಅಂತ ಹೇಳ್ತಾರೆ. ಆಗ ಶ್ರೀನಿವಾಸು ಈ ವಿಷಯನ ನೀನು ಗಂಡಂಗೆ ಹೇಳಲ್ವೇನಮ್ಮ, ಹೇಳ್ತೀನಿ ಖಂಡಿತವಾಗೂ ಹೇಳ್ತೀನಿ, ಅವನಿಂದನೇ ಅಲ್ವಾ, ಅವ್ನಿಗೆ ಹೇಳಿ ತಕ್ಕ ಉತ್ತರನ ಕೊಡ್ತೀನಿ ಅಂತ ಹೇಳ್ತಾರೆ. ಯಾಕಮ್ಮ ಎಷ್ಟೊಂದು ಕೋಪ ಅಲ್ಲ, ನನ್ನ ಪ್ರತಿಕಾರ ಅಡುಗೆ ಮನೆಗೆ ಸೀಮಿತ ಅಂತ ಹೇಳಿದವಳು ಎಂಥ ಸಾಧನೆ ಮಾಡಿದ್ದಾಳೆ ಅನ್ನೋದನ್ನು ಅವನಿಗೆ ಮುಟ್ಟಿ ನೋಡ್ಕೊಳ್ಳೋ ರೀತಿ ತೋರಿಸ್ತೀನಿ ಅಂತ ಹೇಳ್ತಾರೆ. ಆಗ ಮಹಾದೇವ ಅದನ್ನೆಲ್ಲ ಕೇಳಿಕೊಂಡು ಅಯ್ಯೋ ದೇವ್ರೆ ಕಾಟಕ್ಷಸಿ ಇನ್ನೂ ಏನೇನು ಮಾಡ್ತಾಳಪ್ಪ ಇವಳು ಅಂತ ಹೇಳ್ತಿರ್ತಾರೆ. ನೋಡಿ ನಿಮ್ಮ ಫ್ರೆಂಡ್ನ ಎಷ್ಟು ನೀಟಾಗಿ ಶೇವ್ ಮಾಡ್ಕೊಂಡಿದ್ದಾರೆ ತಾತ, ನೀವು ಕೂಡ ಶೇವ್ ಮಾಡ್ಕೊಂಡು ಬನ್ನಿ, ಕೊಡಿ ಇಲ್ಲಿ ಟ್ರಿಮ್ಮರ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಟ್ರಿಮ್ ಮಾಡೋಕ್ಕೆ ಅಂತ ಹೋಗ್ತಾರೆ. ಅಯ್ಯೋ ಬೇಡ ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಶ್ರೀನಿವಾಸು ನಾನೇ ಮಾಡಿಸ್ಕೊಂಡು ಕರ್ಕೊಬರ್ತೀನಿ ಬಿಡಮ್ಮ ಅಂತ ಹೇಳ್ತಾರೆ. ಅಯ್ಯೋ ಈಗ ಎಂಥ ಪಜಿತಿ ಬಂತು ಗೊತ್ತಾಗ್ತಿಲ್ವಲ್ಲಪ್ಪ, ಏನು ಮಾಡೋದು ಅಂತ ಇಬ್ಬರು ಕೂಡ ಮಾತಾಡ್ಕೊಂಡು ಜೋರಾಗಿ ನಗ್ತಾ ಇರ್ತಾರೆ. ಇನ್ನೊಂದು ಕಡೆ ಕಲ್ಯಾಣಿ ತುಂಬ ಬೇಜಾರು ಮಾಡಿಕೊಂಡು ರೂಮಲ್ಲಿ ಕೂತಿರ್ಬೇಕಾರೆ ಅಲ್ಲಿಗೆ ದಾಮಿನಿ ಬರ್ತಾಳೆ. ಯಾಕೋ ಬೇಜಾರಾಗಿ ಕೂತಿದ್ದಾಳ, ಏನಾಯಿತು ಅಂತ. ಅಯ್ಯೋ ಅಕ್ಕ ಯಾಕೆ ಹಿಂಗೆ ಕೂತಿದ್ದೀರಾ, ತೊಗೊಳ್ಳಿ ನೀರು ಕುಡೀರಿ ಅಂತ ಹೇಳ್ತಾರೆ. ಇಲ್ಲ ನನಗೆ ಬೇಡ, ಯಾಕೆ ಮುಖ ಸಪ್ಪುಗಿದೆ, ಹಿಂಗೆ ಬಾಡೋಗಿದೆಯಲ್ಲ ಅಂತ ಕೇಳ್ತಾರೆ. ಪ್ರೇಮ ಬಂದಿಲ್ಲ, ಪ್ರೇಮನ ಏನೋ ಬೈತರಂಗೆ ಕಾಣಿಸ್ತಿತ್ತು ಅಂತ ಹೇಳ್ತಾರೆ. ಅವಳು ಈ ಮನೆ ಸೊಸೆ ಅಲ್ವನಕ್ಕ, ಏನೋ ಒಂದು ತಪ್ಪು ಮಾಡಿರ್ಬೋದು, ಅದಕ್ಕೆ ಅವಳ ಮೇಲೆ ಯಾಕೆ ಇಷ್ಟು ಕೋಪ ಅಂತ ಹೇಳ್ತಾರೆ. ನಿನಗಿನ್ನೂ ಗೊತ್ತಿಲ್ಲ ದಾಮಿನಿ, ಅವಳು ಮುಖವಾಡ ಹಾಕ್ಕೊಂಡಿದ್ದಾಳೆ, ನಾನು ಒಳ್ಳೇದು ಮಾಡ್ತಿದ್ದೀನಿ ವ್ರತ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲರ ಮನಸ್ಸನ್ನು ಗೆಲ್ಲಕ್ಕೆ ಬರ್ತಾಳೆ. ಅವಳು ರಾಮನ ಪಡೆಯೋದಕ್ಕೆ ಏನೆಲ್ಲ ಮಾಡಿದ್ದಾಳೆ ಅನ್ನೋದನ್ನು ನಾವು ಈಗಾಗಲೇ ನೋಡಿದ್ದೀವಿ. ಅವಳು ತುಂಬ ಮೋಸ್ಕತ್ತಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಶ್ರೀಧರ್ ಅದಕ್ಕೆ ನೀವು ಮಾತಾಡ್ತಾ ಇರೋದು ಸರಿ ಇಲ್ಲ ಗೊತ್ತಾಯ್ತಾ, ಅದು ಪ್ರೇಮನ ವಿಷಯದಲ್ಲಿ ಇಷ್ಟೊಂದು ಕಠೋರವಾಗಿ ನೆಡ್ಕೊಂಡಿದ್ದು ನನಗಂತೂ ತುಂಬ ಬೇಜಾರಾಗ್ತಿದೆ. ಇವಲ್ಲಿವರೆಗೂ ಯಾವತ್ತೂ ನಿಮಗೆ ಎದುರು ಮಾತಾಡಿಲ್ಲ, ಆದರೆ ಇವತ್ತು ಮಾತಾಡ್ತಿದ್ದೀನಿ,
ಅಂತ ಕೇಳ್ತಾರೆ. ಆಗ ಮಹೇಶ್ವರಿ ಏನ್ರಿ ನೀವು ಅಂತ ಕೇಳ್ತಾರೆ. ನೀನು ಸುಮ್ಮನೆ ನಿಂತ್ಕೊಳ್ಳೆ ಮಹೇಶ್ವರಿ, ನಿನಗೇನೆ ಗೊತ್ತು ಅಂತ ಹೇಳಿದ್ರೆ, ನನ್ನ ಮಗ ರಾಮ್ನ ಆಚೆ ತಳ್ಳಿದಾಗೂ ನನಗಿಷ್ಟು ಬೇಜಾರಾಗಲಿಲ್ಲ ಅದಕ್ಕೆ, ಆದರೆ ನನ್ನ ಸೊಸೆ ಪ್ರೇಮನ ನೀವು ಆಚೆ ತಳ್ಳಿದ್ದು ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ತಾರೆ. ಅವಳು ಏನು ಹೇಳ್ತಿದ್ದೇನೆ ಅನ್ನೋದನ್ನ ಕೂಡ ನೀವು ಕೇಳಿಸ್ಕೊಳ್ದಲೆ ನೀವು ಆ ಥರ ತಬ್ಬಿಟ್ರಲ್ಲ, ಆ ದೈವಿ ಭಕ್ತಿಗೆ ನೀವು ಮೋಸ ಮಾಡ್ದಂಗೆ ಆಗಲಿಲ್ವಾ, ಅದಕ್ಕೆ ಅಪಚಾರ ಮಾಡ್ದಂಗೆ ಆಗಲಿಲ್ವಾ ಅಂತ ಹೇಳ್ತಾರೆ. ಆಗ ಮಹೇಶ್ವರಿ, ನಿಮ್ಗೇನ್ರಿ ಗೊತ್ತು ಅವಳು ಬಂಟ್ವಲ್ಲ, ಸುಮ್ಮನೆ ಕೂತ್ಕೊಳ್ಳೆ, ಅವಳ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ, ಅವಳು ಏನು ಶಪಥ ಮಾಡಿದ್ದಾಳೆ ಅಂತ ನಿನಗೆ ಗೊತ್ತೇನೆ ಅಂತ ಹೇಳ್ತಾರೆ. ನಿಮ್ಮ ಕಾಲಲ್ಲಿ ಚಪ್ಪಲಿ ಯಾಕೆ ಆಗ್ತಿಲ್ಲ ಅಂತ ಅದನ್ನಾದರೂ ಕೇಳಿಸ್ಕೊಂಡ್ರೆ ಅದಕ್ಕೆ ನೀವು ಅದನ್ನು ಕೇಳಿಸ್ಕೊಳ್ಳಿಲ್ಲ. ಇಷ್ಟೊಂದು ಕಠೋರವಾಗಿ ನಡ್ಕೋಬೇಡಿ, ಎಲ್ಲರೂ ಕೂಡ ತಪ್ಪು ಮಾಡೇ ಮಾಡ್ತಾರೆ ಒಂದಲ್ಲ ಒಂದು ಸಲ, ಅದು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಳೆ. ಅವಳು ಕೂಡ ಅದೇ ರೀತಿ ಪಶ್ಚಾತ್ತಾಪ ಪಡ್ತಿದ್ದಾಳೆ. ಚಪ್ಪಲಿ ಹಾಕಲ್ಲ ಅಂತ ಹೇಳಿ ಅವಳು ಕೂಡ ಶಪಥ ಮಾಡಿದ್ದಾಳೆ. ಯಾಕೆ ಹೇಳಿ, ನಮ್ಮ ಕುಟುಂಬ ಚೆನ್ನಾಗಲಿ, ನೀವು ಹುಷಾರಾಗಲಿ ಆದಷ್ಟು ಬೇಗ ಅಂತ ಹೇಳಿಬಿಟ್ಟು ಶಪಥ ಮಾಡಿದ್ದಾಳೆ. ಏನು ಶಪಥನ? ಹೌದು, ಅವಳು ಶಪಥ ಮಾಡಿದ್ದಾಳೆ, ನಮ್ಮ ಕುಟುಂಬಕ್ಕೆ ಯಾವುದೇ ರೀತಿ ತೊಂದರೆ ಆಗದಿರಲಿ ಅಂತ ಹೇಳಿ ಶಪಥ ಮಾಡಿದ್ದಾಳೆ. ಅದರಲ್ಲಿ ನಿಮಗೆ ಗೊತ್ತಾ, ಸ್ನೇಹ ಕ್ಲಿನಿಕ್ಕಿಗೆ ಬೆಂಕಿ ಇಟ್ಟಿದ್ಲು, ನಿಮಗೆ ಗೊತ್ತಾ, ಆಗ ಅವಳು ಕೂಡ ಅಲ್ಲಿಗೆ ಬಂದಿದ್ಲು ಅಂತ ಹೇಳ್ತಾರೆ. ಆಗ ಮಹೇಶ್ವರಿ ಮಧ್ಯದಲ್ಲಿ ಮಾತಾಡ್ತಿರ್ಬೇಕಾದ್ರೆ, ಮುಚ್ಚೆ ಬಾಯಿ, ನಿನ್ಗೇನೇ ಗೊತ್ತು ಅವಳು ಶಪಥ ಮಾಡಿರೋದು, ದುರ್ಯೋಧನನ ಅಂತ ಹೇಳ್ಬಿಟ್ಟು ಒಂದು ಕಥೆನೂ ಕೂಡ ಹೇಳ್ತಾರೆ. ನಿಮ್ಗೇನು ಗೊತ್ತದಕ್ಕೆ, ನೀವು ಆದಷ್ಟು ಬೇಗ ಹುಷಾರಾಗಲಿ, ಎಲ್ಲರೂ ಕೂಡ ಚೆನ್ನಾಗಲಿ ಅಂತ ಹೇಳಿಬಿಟ್ಟು ಅವಳು ದೇವ್ರ ಹತ್ರ ಪ್ರತಿದಿನ ಹರಕೆ ವ್ರತ ಅಂತ ಮಾಡ್ತಿದ್ದಾಳೆ. ಅವಳ ಭಕ್ತಿನ ನೀವು ನೋಡ್ದಲೇ ಆ ಥರ ಅವಮಾನ ಮಾಡಿದ್ರಿ, ತುಂಬ ಬೇಜಾರಾಗ್ತಿದೆ, ಅದಕ್ಕೆ ನೀವು ಈ ಥರ ಮಾಡಬಾರ್ದಿತ್ತು, ಕ್ಲಿನಿಕ್ಕಿಗೆ ಬೆಂಕಿ ಬಿದ್ದಿತ್ತು ನಿಮಗೆ ಗೊತ್ತಾ. ಆವಾಗ ಸ್ನೇಹನೇ ಬಂದು ಹೇಳಿದ್ಲು, ಅವಳ ಮುಂದೆ ಶಪಥ ಮಾಡಿದ್ಲು, ನೋಡಿ ಇಲ್ಲಿ ಬಿದ್ದಿರೋ ಚಪ್ಪಲಿನ ನಾನು ಯಾವತ್ತೂ ಕೂಡ ಹಾಕಲ್ಲ, ನಮ್ಮ ಕುಟುಂಬ ಎಲ್ಲ ಒಂದಾಗಿ ನಮ್ಮ ಕುಟುಂಬಕ್ಕೆ ಯಾವುದೇ ಕೂಡ ಕೆಟ್ಟ ದೃಷ್ಟಿ ಬೀಳ್ದಿರಲಿ, ಅಲ್ಲಿವರೆಗೂ ನಾನು ಚಪ್ಪಲಿನ ಹಾಕಲ್ಲ ಕಣೆ ಅಂತ ಹೇಳಿ ಅವಳ ಜೊತೆ ಶಪಥ ಮಾಡಿ ಅವತ್ತಿಂದ ಅವಳು ಚಪ್ಪಲಿ ಹಾಕೊಳ್ಳೋದೇ ಬಿಟ್ಟರು. ಅಂಥ ತ್ಯಾಗಮಯಿನ ನೀವು ಬಾಯಿಗೆ ಬಂದಂಗೆ ಬೈತಿರಲ್ಲ, ಅದಕ್ಕೆ ನಿಜವಾಗ್ಲೂ ನನಗೆ ತುಂಬ ಬೇಜಾರಾಯಿತು. ನನ್ನ ಸೊಸೆನ, ನನ್ನ ಮಗುನ ಆಚೆ ತಳ್ಳಿದ್ದು ನನಗೇನು ಬೇಜಾರಾಗಲಿಲ್ಲ, ಅಂಥದ್ರಲ್ಲಿ ನೀವು ಅವಳನ್ನ ಆಚೆ ತಳ್ಳಿದ್ರಲ್ಲ, ಆ ಮಾತ್ರೆ ವಿಷಯದಲ್ಲಿ ಪ್ರೇಮ ಬಂದು ಹೇಳಿದ್ರೆ ನೀವು ಕೇಳಲ್ಲ ಅಂತ ಹೇಳಿಬಿಟ್ಟು ರಾಮ್ನ ಅಲ್ಲಿಗೆ ಕಳಿಸಿ ಮಾತ್ರೆ ವಿಷಯನ ತಿಳಿಯ ಮಾಡಿದ್ಲು ಗೊತ್ತಾ. ಆ ವಿಷಯ ರಾಮ್ಗೂ ಕೂಡ ಗೊತ್ತಿರಲಿಲ್ಲ ಅಂತ ಎಲ್ಲ ಕೂಡ ಪೂರ್ತಿ ವಿಷಯ ಹೇಳ್ತಾರೆ. ಇನ್ನೊಂದು ಕಡೆ ಇಬ್ಬರು ಕೂಡ ಖುಷಿಯಾಗಿರ್ತಾರೆ, ಶ್ರೀನಿವಾಸ ಮತ್ತು ಮಹಾದೇವ ಇಬ್ಬರು ಕೂಡ. ಅಯ್ಯೋ ಇವಾಗ ಏನು ಮಾಡೋದು ಅಪ್ಪಾಜಿ, ಇದೇ ಖುಷಿಲಿ ಒಂದು ನೈಟಿ ಹಾಕೊಳ್ಳೋಣ ಅಂತ ಕೇಳ್ತಿರ್ತಾರೆ. ಏನು ನೈಟಿನ? ಈ ಎದುರುಗಡೆನೆ ನಿಮ್ಮ ತಂದೆನ ಕುಡಿಯೋಕ್ಕೆ ಅಂತ ಕರಿತಾ ಇದೆಯಾ ಅಂತ ಹೇಳ್ತಾರೆ. ಅಯ್ಯೋ ಕಳ್ಳ, ಅಯ್ಯೋ ಹಾಗೇನಿಲ್ಲ ಅಪ್ಪಾಜಿ, ನಾನೇನು ಕುಡ್ಕಲ್ಲ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಮಹಾದೇವನ್ ಕಾಲ್ ಮಾಡ್ತಿದ್ದಾಳೆ, ಕಾಟಾಕ್ಷಿ ಅಂತ ಕೇಳ್ತಾನೆ. ಹೌದಾ, ಮಾತಾಡು ಅಂತ ಕೇಳ್ತಾರೆ. ಆಗ ಕಾವ್ಯ, ಮಹಾದೇವ ಅಂತ ಹೇಳ್ತಾರೆ. ಹೇಗೆ ಕಾಟಾಕ್ಷಿ ಅಂತಂದಾಗ, ನಾನು ನಿನ್ನ ಜೊತೆ ನೋಡಬೇಕು, ಬೆಳಗ್ಗೆ ನನ್ನ ಜೊತೆ ಮಾತಾಡಬೇಕು, ನಾನು ಹಿಂಗೇನೋ ಹೇಳಬೇಕು, ಪಿ ಜಿ ಹತ್ರ ಬಾ ಅಂತ ಹೇಳ್ತಾರೆ. ಏನು ಹೇಳಬೇಕು, ಏನೋ ನಿನ್ನ ಸಾಧನೆ ಎಲ್ಲ ಟುಸ್ಪುಟಾಗೆ ಆಗೋಯ್ತಾ, ಮನೆಗೆ ಬರಬೇಕು ಅಂದ್ಕೊಂಡಿದ್ಯಾ, ಬಟ್ಟೆ ಎಲ್ಲ ತುಂಬ್ಕೊಂಡಿದ್ಯಾ, ಆಯಿತು ಬಟ್ಟೆ ಎಲ್ಲ ತುಂಬಿಕೊಂಡು ನೀನು ನನಗೆ ಕಾಲ್ ಮಾಡು, ಗೊತ್ತಾಯ್ತಾ, ನಾನು ಬಂದು ಕರ್ಕೊಂಡು ಹೋಗ್ತೀನಿ. ಅದೆಲ್ಲ ಬೇಡ, ನಿನಗೆ ಏನೋ ಒಂದು ಸರ್ಪ್ರೈಸ್ನ ಹೇಳಬೇಕು, ಸೊ ಹಾಗಾಗಿ ನೀನು ಪಿ ಜಿ ಹತ್ರ ಬಾ ಅಂತ ಹೇಳ್ತಾರೆ. ಅಯ್ಯೋ ಏನಪ್ಪಾಜಿ ಇದು ಹಿಂಗೆ ಮಾಡಿದ್ಲು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಮತ್ತೆ ತಾತನಿಗೆ ಕಾಲ್ ಮಾಡ್ತಾಳೆ. ಅಯ್ಯೋ ಇವಾಗ ತಾತನ ಕಾಲ್ ಮಾಡ್ತಿದ್ದಾಳೆ, ಆ ಥರ ಮಾತಾಡಬೇಕು ನಾನು ಅಂತ ಹೇಳಿದಾಗ, ತಾತ ಬೆಳಗ್ಗೆ ಮಹಾದೇವ ಬರ್ತಿದ್ದಾನೆ, ನೀನು ಕೂಡ ಬನ್ನಿ, ನಾನು ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಆಗ ಶ್ರೀನಿವಾಸ ಜೋರಾಗಿ ನಗ್ತಿರ್ತಾರೆ. ಆಹಾ ಎಂಥ ಟೈಮು, ಇಬ್ಬರೂ ಕೂಡ ಒಂದೇ ಸಲ ಪರಿಚಯ ಮಾಡಿಸ್ತಾರಂತೆ, ಎಂಥ ವಿಧಿ ನಿಂದು ಅಂತ ಹೇಳ್ತಾರೆ. ಆಗ ಮಹೇಶ್ವರಿಗೆ ಫುಲ್ಲು ಕೋಪ ಬಂದಿರುತ್ತೆ, ಸೊಸೆ ಪರವಾಗಿ ವಹಿಸ್ಕೊಂಡು ಮಾತಾಡ್ತಿದ್ದಾರೆ ಅಂತ. ಆಗ ಶ್ರೀಧರ್ ಎಲ್ಲ ವಿಷಯನೂ ಕೂಡ ಕಲ್ಯಾಣಿ ಮುಂದೆ ಹೇಳ್ತಾನೆ. ಅಂಥದ್ರಲ್ಲಿ ನಿಮ್ಮನ್ನು ಜೀವ ಬದುಕಿಸಿದೆ ಆ ಪ್ರೇಮ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಅವ್ರ ಬಗ್ಗೆ ಅಷ್ಟೊಂದು ಕಠೋರವಾಗಬೇಡಿ ಅಂತ ಹೇಳ್ತಾನೆ.